ಕೈವಾರ ಯೋಗಿನಾರಾಯಣ ಯತೀಂದ್ರರ ಜಯಂತಿಯಲ್ಲಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಕೈವಾರ ತಾತಯ್ಯನವರು ಸಂಸಾರವನ್ನು ತ್ಯಜಿಸಿ ಸನ್ಯಾಸಿಯಾಗಿ ಜೀವನವನ್ನು ಸಮಾಜಕ್ಕಾಗಿ ಮುಡಿಪಾಗಿಟ್ಟು ಸಮಾಜ ಸೇವೆ ಮಾಡಿದವರು. ಸನಾತನ ಧರ್ಮ ಮತ್ತು ಸಂಸ್ಕೃತಿ ಶ್ರೇಷ್ಠವಾದ ಹಿನ್ನೆಲೆ ಮತ್ತು ಭದ್ರವಾದ ಬುನಾದಿ ಹೊಂದಿದ್ದರೂ ಸಮಾಜದಲ್ಲಿ ಅನಿಷ್ಟ ಪದ್ಧತಿಗಳಾಗಿ ಅಂಟಿಕೊಂಡಿರುವ ಜಾತಿ ವ್ಯವಸ್ಥೆ, ಮೇಲು ಕೀಳು ಎಂಬ ಭಾವನೆ, ಅಸ್ಪೃಶ್ಯತೆ ಹಾಗೂ ಮೂಢನಂಬಿಕೆ ಸಮಾಜದಲ್ಲಿ ಸಾಮರಸ್ಯವನ್ನು ಕದಡಿ ಅಶಾಂತಿಯನ್ನು ಮೂಡಿಸುತ್ತಿದೆ. ಇಂತಹ ಅನಿಷ್ಟ ಪದ್ಧತಿಗಳನ್ನು ತೊಡೆದು ಹಾಕಿದಾಗ ಮಾತ್ರ ನಮ್ಮ ಸಮಾಜ ಉದ್ಧಾರವಾಗಲು ಸಾಧ್ಯ ಎಂದು ಪ್ರತಿಪಾದಿಸಿದವರು ಕೈವಾರ ಯತೀಂದ್ರರು ಎಂದರು. ಮಾಡಿದ ಪಾಪಗಳನ್ನು ಕೊಂಚವಾದರೂ ತಗ್ಗಿಸಿಕೊಳ್ಳಲು ಕೈವಾರ ತಾತಯ್ಯನವರನ್ನು ನಿತ್ಯ ಸ್ಮರಿಸಬೇಕು ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ತಿಳಿಸಿದರು. ಆ ಭಗವಂತನ ನೆನೆಯುವಂಥ ದಿನ ಇವತ್ತು. ಕೈವಾರ ತಾತಯ್ಯನವರಂತ ದೇವರೇ, ಅದರಲ್ಲಿ ಎರಡನೇ ಮಾತಿಲ್ಲ. ಆ ಮಹಾತ್ಮ ನಮಗೆ ಹಾಕ್ಕೊಟ್ಟಂಥ ಬುನಾದಿ, ನಾವು ಹೇಗೆ ನಡೀಬೇಕು, ಹೇಗಿರಬೇಕು ಅನ್ನುವಂಥ ಪದ್ಯಗಳ ಮುಖಾಂತರ, ಹಾಡುಗಳ ಮುಖಾಂತರ ನಮಗೆಲ್ಲ ತೋರಿಸ್ಕೊಟ್ಟವರು ಕೈವಾರ ತಾತಯ್ಯನವರು. ತಾವೀಗಲೂ ನೋಡಿರ್ಬೋದು, ಈಗ ಇಷ್ಟೊತ್ತು ಒಂದು ಹಾಡನ್ನು ಹಾಡಿದ್ರು ನಮ್ಮವರು ಹಿರಿಯರು. ಅದನ್ನು ಕೇಳ್ತಾ ಇದ್ದರೆ ಮನಸ್ಸಿಗೆ ಏನೋ ಒಂದು ಇಂಪು, ಇನ್ನಷ್ಟೊತ್ತು ಕೇಳಬೇಕು ಅನಿಸುತ್ತೆ. ಆ ಮಹಾತ್ಮನೇ ಕೈವಾರ ತಾತಯ್ಯನವರು. ಅವರಲ್ಲಿದ್ದಂಥ ಜ್ಞಾನ, ಅವರು ಈ ಸಮಾಜಕ್ಕೆ ಏನೆಲ್ಲ ಕೊಡುಗೆಗಳು ಕೊಟ್ಟಿದ್ದಾರೆ. ನಾವು ನಮ್ಮ ಕರ್ಮ ಎಷ್ಟು ತೊಲಿಬೇಕಾದ್ರೆ ಡೈಲಿ ಒಂದು ಸಲ ಕೈವಾರ ತಾತಯ್ಯನ ನೆನೆದ್ರೆ ಆದಷ್ಟು ನಮ್ಮ ಕರ್ಮ ಕಡಿಮೆ ಆಗುತ್ತೆ ಅಂತ ನನ್ನ ಭಾವನೆ. ಯಾಕಂದ್ರೆ ಗೊತ್ತಿಲ್ಲದೆ ನಾವು ತಪ್ಪುಗಳು ಮಾಡಿರ್ತೀವಿ. ಆದರೆ ಆ ಮಹಾತ್ಮನ ದಿನ ಬೆಳಗ್ಗೆ ಒಂದು ಸಲ ಮನಸ್ಸನ್ನು ನಮಸ್ಕಾರ ಹಾಕ್ಕೊಂಡ್ರೆ ಸಾಕು, ಆ ಭಗವಂತ ನಮ್ಮ ಕಷ್ಟಗಳು ಕಡಿಮೆ ಮಾಡ್ತಾನೆ ಅಂತ ನನ್ನ ಭಾವನೆ. ಈಗ ನಮ್ಮ ತಹಸೀಲ್ದಾರ್ ಮಾತನಾಡಿದರು, 1726 ಆ ಶತಮಾನದಲ್ಲಿದ್ದವರು ಯೋಗಿನಾರಾಯಣವರು, ನಮ್ಮ ಎಲ್ಲರೂ, ನಮ್ಮ ಆ ಕಾಲಿನ ಎಲ್ಲರೂ, ಪಾಪ ಯಾರೇ ಇರ್ಬೋದು, ವೇಮನ ಇರ್ಬೋದು, ಇವರೆಲ್ಲರೂ ಒಂದೇ ಒಂದು ಇದರಲ್ಲಿದ್ದವರು. ಅವರ ಏನು ಮನಸ್ಸಿತ್ತು, ಈಗಲಾದರೂ ಪರವಾಗಿಲ್ಲ ನಾಗರಿಕತೆ ಇದೆ. ಆಗ ನಮ್ಮಲ್ಲಿ ಅನೇಕ ಅನಾಗರಿಕತೆ ಕೆಲಸಗಳು ನಡೀತಾ ಇತ್ತು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶುಕ್ರವಾರ ಯೋಗಿನಾರಾಯಣ ಯತೀಂದ್ರ ಕೈವಾರ ತಾತಯ್ಯನವರ ಜಯಂತ್ಯೋತ್ಸವ ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ಅವರು, ಕೈವಾರ ತಾತಯ್ಯನವರು ಪವಾಡ ಪುರುಷ. ತಮ್ಮ ಸಾಹಿತ್ಯದ ಮೂಲಕ ಸಮಾಜದಲ್ಲಿದ್ದಂತಹ ಅನಿಷ್ಟ ಪದ್ಧತಿಗಳನ್ನು ಖಂಡಿಸುತ್ತಿದ್ದರು ಹಾಗೂ ಕಾಲಜ್ಞಾನವನ್ನು ಹೇಳುತ್ತಿದ್ದರು. ಅಂತಹ ಮಹನೀಯರ ತತ್ವದರ್ಶಕಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಮತ್ತು ನಿತ್ಯ ಸ್ಮರಣೆ ಮಾಡಬೇಕು. ಈ ಮೂಲಕ ಮನುಷ್ಯ ತಾನು ಮಾಡಿದ ಪಾಪದ ಕೊಂಚ ಭಾಗವಾದರೂ ಕಡಿಮೆ ಮಾಡಿಕೊಳ್ಳಬಹುದು ಎಂದರು. ಇದೇ ವೇಳೆ ಕೈವಾರ ತಾತಯ್ಯನವರ ತತ್ವಪದಗಳನ್ನು ಹಾಡಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷ ಶ್ರೀನಿವಾಸ್, ಉಪಾಧ್ಯಕ್ಷೆ ಸುಜಾತ ನರಸಿಂಹನಾಯ್ಡು, ತಹಶೀಲ್ದಾರ್ ಮನೀಷಾ ಮಹೇಶ್ ಎಸ್ ಪತ್ರಿ, ಹಿರಿಯ ವಕೀಲ ಎಜಿ ಸುಧಾಕರ್, ಸುರಕ್ಷತಾ ಶಿವಪ್ಪ, ಬಲಿಜ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.